ಪ್ರಾತಸ್ಮರಣೀಯರಾದ ಬಸವಾದೀಶ್ವರರನ್ನ, ಜಗತ್ತಿಯಲ್ಲ ಸಂತರನ್ನ, ಮಹಂತರನ್ನ, ದಾರ್ಶನಿಕರನ್ನ ಸ್ಮರಿಸುತ್ತಾ ಪ್ರತಿ ವರ್ಷ ಈ ವರ್ಷವೂ ಕೂಡ ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುವಂತ ವಿಶೇಷವಾದ ಪುರಾಣ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮವರಾದ ಚಿಕ್ಕ ವಯಸ್ಸಲ್ಲಿ ಅಚ್ಚುಕಟ್ಟೆ ಮಾತನಾಡಲು ಕಲೆಯನ್ನು ಉಳಿಸಿಕೊಂಡಂತ ನಮ್ಮ ಇಟ್ಟಿಗೆ ಚಿಕ್ಕವೇರಿಯ ಪಟ್ಟಾಧ್ಯಕ್ಷ ಶರಣರು, ನಮ್ಮವರಾದ ಶಾಸ್ತ್ರೀಯ ಸ್ವಾಮಿಗಳ ಶರಣರು, ವಿಪದಕ್ಕೆ ಮಹೋತ್ಸವ ವಿಶೇಷವಾದ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಹಿರಿಯರಿಯ ಯಾವತ್ತು ಮಹಾಜನಗಳೇ ಮಾತೇನೆ. ಈಗ ಸಮೀಪ ಆಗಿದೆ, ಈಗ ಮಾತನಾಡಿದ್ದಾರೆ ಚೆನ್ನಾಗಿ. ಶರಣಪ್ಪ ಸಾಮಾನ್ಯ ಉದ್ಭವವಾದ ಅಸಾಮಾನ್ಯ ವ್ಯಕ್ತಿ ಜಗತ್ತಿನ ಹೋದ. ಇದಕ್ಕೆಲ್ಲ ಏನ್ ಕಾರಣ ಅಂತಂದ್ರ ಹುಟ್ಟು ಮುಖ್ಯ ಅಲ್ಲ, ಸಾವುದು ಮುಖ್ಯ ಅಲ್ಲ. ಯಾಕಂದ್ರೆ ಹುಟ್ಟುದನಿವಾರ ಸಾವು ನಿಶ್ಚಿತ. ಶರಣಪ್ಪ ಲೋಕದ ಕಲ್ಯಾಣಾರ್ಥವಾಗಿ ಅವತಾರ ಮಾಡಿದ ಮಹಾನ್ ಜ್ಞಾನಿ ಶರಣಪ್ಪ. ಅವ್ರು ಹುಟ್ಟಿದಿಂದ ಸಾಮಾನ್ಯರಾಗಿ ಅಸಾಮಾನ್ಯತೆ ಮೇಲೆ ಹೋಗ್ತಾರೆ. ಅದಕ್ಕಂತ ದೊಡ್ಡದಿಂದ ಶರಣಪ್ಪ ಚಿಕ್ಕವನಾದ, ಬೆಳೆದ, ದೊಡ್ಡವನಾದ, ಮದುವೆ ವಯಸ್ಸು ಬಂದ, ಮದುವೆ ಶರಣಪ್ಪ ಒಳ್ಳೆಗಳು ಉಪದೇಶ ಮಾಡಿ, ಅರ್ಥಾವಣೆಗಳನ್ನ ಉಪದೇಶ ಮಾಡಿ, ಸದಸ್ಯ ಉಪದೇಶ ಮಾಡಿ, ಏನಪ್ಪ ಬಸವಾದಿ ಪ್ರಮುಖ ಸಂಸಾರ ಇದ್ದಿದ್ದೇವೆ ಎಲ್ಲ ಮಾಡಿ ಕೆಲವು ಒಪ್ಪಿಸಲು ಮದುವೆ ಆಯ್ತು. ಅರ್ಥಾವಣೆಗಳಲ್ಲಿ ಒಂದಾಗಿರ್ತಕ್ಕಂಥ ಭಸ್ಮ, ಈ ವಿಭೂತಿ ಇದು ಜಾತಿ ಇದಕ್ಕೆಲ್ಲ ಭಸ್ಮ ಧರಿಸುವುದರಿಂದ ಬ್ರಹ್ಮ ಬಂದ ಹಣ ಅಳಿಸುವ ಶಕ್ತಿ ಭಸ್ಮದಲ್ಲಿ ನಿನಗಿಂತ ವ್ಯಕ್ತಿಯಾಗಿ ವಯಸ್ಸಿಗೆ ಹೀಗೆ ಹಾಕಿದಕ್ಕೆಲ್ಲ ಚಾಟಿ ಹಣೆ ಬರ ಬ್ರಹ್ಮ ಬಂದಿದ್ರ ಅಳಿಸುವ ಶಕ್ತಿ ಭಸ್ಮದಲ್ಲಿ. ಅದಕ್ಕೆ ಭಸ್ಮದ ಸುಟ್ಟು ಹಾಕಂತ ನಾಮಲ್ಲಿ ಕರ್ಮಾಡಿ ಸುಟ್ಟಾಕ ಶಕ್ತಿ ಭಸ್ಮದಲ್ಲಿ. ಅದಕ್ಕೆ ವಿಭೂತಿ ಭೂತದೇಶ್ವರನು ಅಣಿಮಾಲಿಕ ಬರ್ತದ. ಅಕ್ಷರಶರೀರದ ಮಹಾಸಂಪತ್ತು ಯಾವುದು? ಭಸ್ಮ ಸಂಪತ್ತು ಬಹಳ ದೊಡ್ಡ. ಒಂದ್ಸರಿ ಪಾರ್ವತಿ ಹುಟ್ಟಬ್ಬಿದ್ದೆ, ಹುಟ್ಟಬ್ಬಕ್ಕೆ ಎಲ್ಲಾ ಬಂದ ಎಲ್ಲ ದೇವರಿಗೆಲ್ಲ ಹರ್ಷ ಬೆಳೆದಿದೆ. ಇಂದ್ರನಿಗೆ ಶಶಿದೇವ್ ಬಂದು, ಮತ್ತ ಲಕ್ಷ್ಮಿ ಬಂದು, ಸರಸ್ವತಿ ಬಂದು, ಎಲ್ಲಾರು ಕಷ್ಟ ಬೆಳೆದಿದೆ. ಯಾಕೆ ಪಾರ್ವತಿಗೆ ಆಕೆ ಮನಸ್ಸು ಬಹಳ ಕಷ್ಟ ವಿಷಯ ಆಗ್ತದೆ. ನಾನು ಸುಳ್ಳು ಮದುವೆ ಇಷ್ಟು ಅನಂತ ಎಷ್ಟೋ ಕಾಲ ಆಯ್ತು, ಲಕ್ಷ್ಮಿ ಹಾಕೊಂಡು ಆಭರಣ ಒಮ್ಮೆ ಹಾಕಲಿಲ್ಲ. ನಾನು ಏನ್ ಬಂದ್ರೆ ಅವರು ಜಗಜಗ ಮದುವೆ ಆಭರಣ ಒಮ್ಮೆ ಹಾಕಿ ಏನು ಪಕ್ಷ ಕಷ್ಟ ವಿಷಯ. ಎಲ್ಲ ಮುಂದೆ ಎಲ್ಲ ಆರ್ಥಿಕ ಕಷ್ಟಗಳೆಲ್ಲ ಹೋದ್ರು. ಹೋದ ಶಿವಪ್ಪಗೆ, ಸ್ವಾಮಿ ಏನು ಲಕ್ಷ್ಮಿ ಹಾಕುವಂತ ಆಭರಣಗಳಲ್ಲ, ನನಗೆ ಅಂತ ಮಾಡಿ ಆಭರಣ ಬೇಕು ಅಂತ ಪಾರ್ವತಿ. ನಿನಗಾಗಿ ಮುಚ್ಚಿಕೊಂಡು ಅಂತ ಶಿವಪ್ಪ. ಅದು ಪುರಾ ದೇವೇ ಕಲಿದವು. ದೇವಿ ತನ್ನಂದನಾಯ್ತ ಮಟ್ಟ ಪದಾರ್ಥ ನಿನಗೆ ಹೇಳಿದ ಆಗ ಜಗತ್ತಿಗೆ ಈ ತಿರ್ಯಾಕ ಒಂದು ನಾವು ಏನು ಹೆಚ್ಚಿನ ಹೇಳಬೇಡ. ಬೇಕಂತೆ ಸ್ವಲ್ಪ ಹೆಣ್ಮಕ್ಳು ಸ್ವಭಾವ, ಸ್ವಲ್ಪ ಹಠಮಾರ ಸ್ವಭಾವ. ನೀವನ್ನ ಒಂದು ದೂರ ಇರ್ತಾರಲ್ಲ ಈ ಊರಿಗೆ ಅದಕ್ಕ ಹೆಣ್ಮಕ್ಳು ಬೇಕಾದ್ರೆ ಪಾರ್ವತಿ ಹೇಳಿದ್ರು, ಸ್ವಾಮಿ ಬೇಕಂದ್ರೆ ಗಟ್ಟಿಗ ಲಕ್ಷ್ಮೀ ಆಭರಣ ಹಾಕಿ ಬಂದಿದ್ದು ಮತ್ತು ಜಗಜಗ ಬರೀತಕ್ಕಂಥ ಆಭರಣಗಳನ್ನ ಅವನು ಬೇಕು ಕೇಳಿ ಸರಿ ಬೇಕಾ ಸರಿ ಅಂತ ಎಲ್ಲ ಕಳೆಯುತ್ತದ. ಶಿವನ ಹಾಗೆ ಭಸ್ಮ ಹೀಗೆ ಮುಗಿದ ಗಟ್ಟಿ ಬಂತು ಭಸ್ಮ, ಇಷ್ಟು ಬಂತು ಮುಗಿದ ಭಸ್ಮ. ಅದು ತೋಟ ಒಂದು ಹಾಳೆ ಚೀಟಿ ಕೊಟ್ಟ ಹೋಗಿ ಅವರ ಕಟ್ಟಕ್ಕೆ ಹೋಗೋದು ಕಳಿಸಿದ. ಈ 14 ಸಂಪತ್ತೈತೆ, ಇದು ಬೇಕಾದ ಸಾಮಾನು ಹೋಗುವ ಅಂತ ಕಳಿಸಿಬಿಟ್ಟ. ಹೋಗಿ ಚಿಕ್ಕೊತ್ತು ಹೋಗಿ ಬಂದು ಅವರ ಬಟ್ಟಕ್ಕೆ ಕುಬೇರಿದ್ದ. ಅವ ನಾನು ಸಭೆ ಬಂದಿದ್ದ, ನಾನು ಬರ್ತಿದ್ದೆ, ಇಲ್ಲಪ್ಪ ನಾನು ಬಂದೆ.
ನಮ್ಮ ಸ್ವಾಮಿ ಚೀಟ್ ಕೊಟ್ಟಾಗ ತೂಕ ಸಾಮಾನು ಬೇಕು ತಂದ ಹಚ್ಚಿದ ಈ ಬಸ್ ಬೇಕು ಹೋಗಿದ್ರೆ ಒಂದು ಬಸ್ ಚೀಟ್ ಕಟ್ಟು ತಟ್ಟೆ ಹೆಚ್ಚಿದ್ದು ಅದು ಬೇಕು ಅದು ಬೇಕು ಅದು 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 ಕೈ ಮೈ ಮನಸ್ಸು ದಳಿತಕ್ಕ ಎಲ್ಲ ಸಾಕ್ ಜನ ಹಚ್ಚಿದ್ರು ಎಷ್ಟು ಹಚ್ಚಿದಂದ್ರ ಇದು ಒಂದು ಲೋಕ ಐತಿ ಬ್ರಹ್ಮಾಂಡ ಇದು 14 ಲೋಕಗಳು 14 ಸಂಪತ್ತು ಹಚ್ಚಿದ್ರು ಕೂಡ ಆ ಬಸವಂತ ಬರ್ಲೇ ಇಲ್ಲ. ಅದು ಬಸವನ ಶಕ್ತಿ ಐತಿ, ಬಸವಂತ ಜಾತಿ ಇಲ್ಲ, ಅದು ಚರ್ಮನು ಹೋಗುತ್ತ ದಿವಸ ಮೈಗೆ ಹಚ್ಕೊಂಡ್ರಿ ಆಕಾಶದ ಚರ್ಮ ಹೋಗಿದ್ರೆ ಚರ್ಮ ಹೊರಟು ಹೋಗ್ತದೆ. ಅರ್ಧ ಶಕ್ತಿ ಐತಿ ಬಸವನ. ಅದಕ್ಕೆ ಮುಂದೆ ಓಡೋದು ನೋಡಿದ್ರು ನೀವು ನಮ್ಮ ಸ್ವಾಮಿ ಹೇಳಿದ ತಪ್ಪಂತ ಓಡೋದು ಸ್ವಾಮಿ ತಪ್ಪಂತ ಇದೆಂದೂ ಯಾವ ಕಾಲಕ್ಕೆ ಏನ್ಬೇಕು ಬಯಸೋದೇ ಇರುತ್ತೆ. ಅದಕ್ಕೆ ಇವತ್ತಿನ ಕಾಲದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಆಸೆ ಬಾಳ ಕಿವಿಯಾಗ ಮೂನ್ಯಾಗ ಬಾಯಿ ಹಾಕಿ ಹೋಗೋದು ಆಸೆ ಬಾಳ ಸಾಕು. ಗಂಡನ ಬೈಬೇಡ್ರಿ ಅದ ನೀವು ಬಾಯ ಮಣ್ಣು ಹಾಕ ಅದು 20 ವರ್ಷ ಬರೀ ಕಿವಿಯಾಗತ್ತೀಯ ಬಾಯಾಗತ್ತೀಯ ಮೂರಾಗತ್ತೀರ ಒಂದಿಲ್ಲ ಹನ್ನೊಂದಿರಲ್ಲ. ಯಾಕಂದ್ರೆ ನೀವೆಲ್ಲ ಎಷ್ಟು ಆಭರಣ ಹಾಕಿರ್ತಿದ್ರ ಈಗ ಬಣ್ಣ ನಿಗ ಹಾಕೊಂಡ್ಬಿಟ್ರಂದ್ರ ಒಂದು 100 ತೊಲಿ ಬಂಗಾರ ಹಾಕಿ ಚಂದ ಕಾಣ್ತದೆ ಅವಲ್ಲ. ಒಂದು 100 ತೊಲಿ ಬಂಗಾರ ಹಾಕಿರಷ್ಟು ಬಂಗಾರ ಚೇತನ ವಸ್ತು ಲಿಂಗ ಎಂದ್ರ ಲಿಂಗದ ಪ್ರಕಾಶ ಲಿಂಗ ಜ್ಞಾನ ಲಿಂಗ ಹೇಳು ಸಾರ್ಥ ಲಿಂಗ. ಅದಕ್ಕೆ ಲಿಂಗ ಲಿಂಗ ಇತ್ತಂದ್ರೆ ಒಂದು 100 ತೊಲಿ 1000 ತೊಲಿ ಬಂಗಾರ ಹಾಕಿದ್ರೆ ಚಂದ ಕಾಣ್ತಿರಲ್ಲ. ಬಂಗಾರ ಚಂದ ಕಾಣ್ತದ ಲಿಂಗ ಹಾಕೊಂಡು ಬಾಯಿ ಚಂದ ಕಾಣ್ತ ಭಸ್ಮ ಹಾಕೊಂಡು ಬಾಯಿ ಚಂದ ಕಾಣ್ತ. ಅದಕ್ಕೆ ಅಂತ ದೃಷ್ಟಿಯಿಂದ ಬಸವಣ್ಣ ಭಸ್ಮ ಧರಿಸಿದ ಲಿಂಗ ಧರಿಸಿದ ಅರ್ಥವನ್ನು ಪರಿಪಾಲನೆ ಮಾಡಿದ ಮಹಾಜ್ಞಾನಿಯಾದ ಜಗತ್ತಿನ ಜ್ಞಾನ ತನ್ನ ಅನುಭವ ಎಲ್ಲ ಶಕ್ತಿಯನ್ನ ಜಗತ್ತಿನ ಧಾರಿ ಅದ. ಇದು ಭವಾನಿ ಹೇಳ್ತದೆ. ಭವಾನಿ ಬಾಳು ಭವಾನಿಗೆ ಮಾಡಕ್ಕೆ ಹೋಗಲ್ಲ ಜೀವನದೊಳಗ ದೊಡ್ಡ ನಗರ ಒಂದು ಘಟನೆಗಳು ಅದಕ್ಕೆ ಭವಾನಿ ಅಂತ. ಈ ಕುದುರೆ ಓದಿದ ಹೆಸರಿದ್ದಪ್ಪ. ಈಗ ಯಾಕೆ ಕುದುರೆ ಅಂತ ಹೆಸರು ಬಂತು? ಮಹಾಸ್ವಾಮಿ ಅನುಷ್ಠಾನ ಮಾಡ್ತಾರೆ ಇದು ಗುಡದಾಗ ಪೂಜೆ ಅನುಷ್ಠಾನ ಮಾಡ್ತಾ ಇದ್ರು. ಇದು ಭೈರನಾಯಕದ ಒಬ್ಬ ಮಹಾದಂಡ ನಾಯಕ ಭೈರನಾಯಕ ಅಂತ. ಅವ್ನು ಗಂಡಕ್ಕೆ ಇದನ್ನ ಹಂಸಾರ್ಥಕ್ಕೆ ಅವ್ನು ಹಾವಳಿ ಇದನ್ನ ಹಂಸಾರ್ಥಕ್ಕೆ ಅವ್ನು ಹಾವಳಿ ಅವ್ರು ಬಂದಾಗ ಗದ್ದಗ ತರಿಸ್ತಾ ಇದ್ರು. ಅಂತ ಒಂದು ಹಾವಳಿ ಹೊಸ ಗಂಡಕ್ಕೆ ಬಂದ ಪೂಜೆ ಮಹಾತ್ಮ ಮಾಡಿದವರು ಇಂದ ಗುಡ್ದಾಗ ಅನುಷ್ಠಾನ ತುಂಬಿದ್ರು. ಇಡೀ ಊರು ಬಂದ ಅದಾಡುತ್ತ ಹೋದ್ರು. ಬುದ್ಧಿಯಿಂದ ಉಳಿಯೋದಿಲ್ಲ ಬುದ್ಧಿ ಬಂದ ಭೈರನಾಯಕ ಉಳಿಯೋದಿಲ್ಲ ಎಲ್ಲ ಊರು ಬಂದಾಯ್ತು ಹೋಗಿ ನೋಡಿದ್ರು. ತಾವೇ ಅನುಷ್ಠಾನ ತುಂಬಿದ್ರು ಪೂಜ್ಯ ಮಹಾಸ್ವಾಮಿ ಅಜ್ಜವರು ನೋಡಿದ್ರು. ಗಂಡಕ್ಕೆ ಬಂದವ ಜನ ಹಿರಿಸೆ ಮಾಡಿದ್ರು. ಬಂದ ಪೂಜ್ಯ ಮಹಾಸ್ವಾಮಿ ನಮ್ಮ ಅಜ್ಜವರು ತಮ್ಮ ಶಕ್ತಿಯಿಂದ ಜನಗಳಿಗೆ ಎಲ್ಲ ತಮ್ಮ ಶಕ್ತಿಯಿಂದ ಈಗ ಮಾಡಿಬಿಟ್ಟು ಮನುಷ್ಯರ ಮುಖ ಕುದುರೆ ಮುಖ ಕುದುರೆ ಮುಖ ಆಗ್ಬಿಟ್ಟು ಮನುಷ್ಯರ ಮುಖ ಹೋಗಿ ಅವಾಗ ಅಂದಿದವ ಇವುಗಳಂತ ಯುದ್ಧ ಅಂತ ಕೂಡ ಗಂಡು ಬಿಡ್ತಾವ. ಅದಕ್ಕೆ ಅವತ್ತು ನೀವು ಅಮರಗೊಂಡ ಅಂತ ಬಂದವ್ರ ಹೆಸರು ನೀವು ಅಮರಗೊಂಡ ಅಂತಿತ್ತು. ಅವತ್ತಿಂದ ಏನು ಬಂದ ಮುಖ ಕುದುರೆ ಮುಖ ಅಂತಂದ ಇವಾಗ ಕುದುರೆ ಬತ್ತಿ ನಾಮಕರಣ ಮಾಡಬೇಕಂತಕೊಂಡೆ ಅಂತ ಹೇಳ್ತಾರೆ. ಈ ನಾವಿಗೆ ಟೂರ್ಗಳು ಜಂಜೇರಿರ್ಲಿ ಬೇವುರ್ಲಿ ಒಟ್ಕರಿರ್ಲಿ ಇಟ್ಕಬೇಲಿ ಎಲ್ಲಾ ನಾಮಕರಣ ಮಾಡ್ತಕ್ಕಂಥವ್ರು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಕಜರಿಗೆ ದಾನ ವೇಗಂ ಧರ್ಮ. ಈ ಕಜಕ ದೊಡ್ಡ ಧರ್ಮ ಯಾಕೆ ದಾನ ಮುಂದೆ ಬಹಳ ದೊಡ್ಡ ಧರ್ಮ. ಅದಕ್ಕೆ ಅಂತ ದೃಷ್ಟಿಯಿಂದ ಎಲ್ಲ ಶಾಸ್ತ್ರೀಯ ಭಾಷೆ ಪ್ರವೇಶ ಮಾಡಿದ್ರೆ ಸಭೆ ಮಾಡಿದೆ. ಏನು ವಿಷಯ ಮಾತಾಡಲಿಕ್ಕೆ ಸಭೆ ಮಾಡಾಗಿದೆ. ನಾನು ವಿಶೇಷ ಒಂದು ಕಾರ್ಯಕ್ರಮ ಐತಿ, ಅಡ್ಬಂದಿಗೆ ಮಹೋತ್ಸವ ಕಾರ್ಯಕ್ರಮ ಐತಿ. ಅಡ್ಬಂದಿಗೆ ಮಹೋತ್ಸವ ಸ್ವಾಮಿ ಉತ್ಸವ ಮಾಡ್ತಕ್ಕಂಥದ್ದಲ್ಲ. ಈ ಪದ ಕೂತಕ್ಕ ಜಂಗಮ ತತ್ವ ಉತ್ಸವ. ಅಡ್ಬಂದಿಗೆ ಮಹೋತ್ಸವ ಸ್ವಾಮಿ ಬರೀ ಉತ್ಸವ ಮಾಡ್ತಕ್ಕಂಥದ್ದಲ್ಲ, ಜಂಗಮ ತತ್ವ ಅಂತ ಐತಿ. ಜಗತ್ತಲ್ಲಿ ಅಂತದ್ದು ಶ್ರೇಷ್ಠ ಅಂತದ್ದು ಜಂಗಮ ತತ್ವ. ಆ ಜಂಗಮ ತತ್ವ ಜಾತಿನಿಲ್ಲ. ಅದಕ್ಕೆ ಜಂಗಮ ತತ್ವ ಉತ್ಸವ ಅಂತ ಒಬ್ಬ ಸ್ವಾಮಿ ಉತ್ಸವದ ಮಾಡ್ತಕ್ಕಂಥ ಉತ್ಸವ. ಅದಕ್ಕಂತ ದೃಷ್ಟಿಯಿಂದ ನಾವು ಹೇಳಿ ಮೇಗಿಂತ ಜನ ಅದಕ್ಕೆ ತಗೊಂಡು ನಾನು ಸೇವೆ ಮಾಡಲಿಕ್ಕೆ ಇದು ಭಾಳ ಬರ್ತಾ ಇದ್ದಾರೆ. ಅದಕ್ಕಂತ ಊರಿನ ಸಮಸ್ತ ಜನಗಳು ಒಂದಾಗಿ ಈ ಕಾರ್ಯಕ್ರಮವನ್ನ ಕಾರ್ಯ ಅವಾಜ ಅಬದ್ಧ ಮಾಡ್ತಿದ್ದಾರೆ. ಅದಕ್ಕಂತ ದೃಷ್ಟಿಯಿಂದ ನೀವೆಲ್ಲ ಪ್ರತಿ ವರ್ಷ ಎಲ್ಲ ಜಾತ್ರೆ ಉದ್ದೇಶ ಬರೀ ಅಪ್ಪ ಜಾತ್ರೆ ಸಣ್ಣಪ್ಪ ಜಾತ್ರೆ ಮಾಧ್ಯಮ ಜಾತ್ರೆ ಅಷ್ಟಲ್ಲ. ಈ 8 ಮಂದಿ ಕೂತ್ರಿ ಎಲ್ಲಾರು ಉದ್ದೇಶ ಜಾತ್ರೆ. ಆ ಜಾತ್ರೆ ಬಂದಾಗ ನಾವೀಗ ಸಾಮಾಜಿಕ ದೇಶಿಕ ಏನ್ ಮಾಡ್ಬೇಕು ವಿಚಾರ ಮಾಡಲಿಕ್ಕೆ ಈ ಜಾತ್ರೆ ಕಾರ್ಯಕ್ರಮ. ಅದಕ್ಕಂತ ದೃಷ್ಟಿಯಿಂದ ನೀವೆಲ್ಲ ಭಕ್ತಿ ಕೆಲಸ ಮಾಡ್ರಿ, ಸೇವೆ ಮಾಡ್ರಿ, ಎಲ್ಲವೂ ಮಾಡ್ರಿ. ಯಾಕಂದ್ರೆ ಶಾಸ್ತ್ರೀಯ ಭಾಳ ಚೆನ್ನಾಗಿ ಪ್ರವಚನ ಮಾಡ್ಯಾರ, ನಮ್ಮ ಗವಾಯಿ ಹಾಡ್ಯಾರ, ಕವನ ಮಾಡ್ಸ್ಯಾರ. ಅದಕ್ಕೆ ಎಲ್ಲಾ ದೃಷ್ಟಿಯಿಂದ ಇದೆಲ್ಲ ಸಂಗೀತದ ಅದ್ಭುತ ಶಕ್ತಿ ಸಂಗೀತವಾಗ ನಾನು ಇವತ್ತು ಹಾಡಕ್ಕೆ ನನ್ನ ಪ್ರತಿ ತಾಳವಿಲ್ಲ. ಇವತ್ತು ನಮ್ಮ ಭಟ್ಟ ದೇವರು ಹೇಳಿ ಚೆನ್ನಾಗಿ ಈಗಾಗಲೇ. ಯಾಕಂದ್ರೆ ಸಂಗೀತ ದೊಡ್ಡ ಶಕ್ತಿಯ ಸಂಗೀತವಾಗ ಪುಟ್ಟರಾಜ ಗವಾಯಿಗಳು, ಪಂಚಾಕ್ಷಗಳು ಇವರು ಅನೇಕ ಮಹಾನ್ ವ್ಯಕ್ತಿಗಳು ಎಂದು ಋಷಿಮುನಿಗಳು ಹಾಡಿ ಹಾಡಿ ಶುರುವರಿಸಿದರು. ಅದಕ್ಕಂತ ದೃಷ್ಟಿಯಿಂದ 3 ರಾಗ 32 ರಾಗ
ಆ ರಾಗ 30 ಒಂದೊಂದು ರಾಗಕ್ಕೆ ಒಂದೊಂದು ರೋಗ ಹೋಗುತ್ತೆ ಅಂತ ಶಕ್ತಿ ಸಂಗೀತ ಹೋಗಿದೆ. ಈ ದೀಪಕ ರಾಗ ಚಕ್ರ ದೀಪ ಇರುತ್ತೆ, ಮೇಘ ರಾಗ ಹಾಯ್ದ ಮಾಡ ಕಾದೋದು ಮನುಷ್ಯರಿತ್ತ ಇಂಥ ಶಕ್ತಿ ಸಂಗೀತ ಐತಿ. ಇನ್ನೊಂದು ರಾಗ ಜೀವನ್ಪುರ ರಾಗ ಐತಿ. ಆ ಜೀವನ್ಪುರ ರಾಗ ಹಾಡಿ ಬಂದು ಸಪ್ತ ಜೀವ ಗೊತ್ತಿರುತ್ತೆ. ಇಷ್ಟದ ಶಕ್ತಿ ಜಗತ್ತಿಗೆಪ್ಪ ದೇವ್ರ ಎಲ್ಲಾ ಶಕ್ತಿ ಕೊಟ್ಟ ಜಗತ್ತು ಅದ್ಭುತ ಶಕ್ತಿ ಕೊಟ್ಟದ. ಅದು ಸಂಗೀತಕ್ಕೆ ಯಾರು ಆಸಕ್ತಿ ಇಲ್ಲ ಅಂತ ಮನುಷ್ಯ ನಂಬದೇ ಬಾರ್ದು ಅಂತ. ಈಗಾಗಲೇ ಸವಿ ಬಹಳ ಆಗಿದೆ, ಟೈಮ್ ಬಹಳ ಆಗಿದೆ. ಇನ್ನು ಮುಂಬ ಆ ಕಾರ್ಯಕ್ರಮ ನಾಳೆ ಬೆಳಗ್ಗೆ ಬಹಳ ಬಾಗಿನ ಕಾರ್ಯಕ್ರಮ ಇದೆ. ಅದಕ್ಕೆ ಎಲ್ಲಾ ದೃಷ್ಟಿಯಿಂದ ಊರು ಶುಭವಾಗಿ ಒಳ್ಳೆಯದಾಗಿ ಈ ಪದಕ್ಕೆ ಉತ್ಸವದಿಂದ ಅಸ ಜಾತ್ರೆ ಹೋಗ್ತಿದ್ದ ಅಪ್ಪ ಶರಣಪ್ಪನ ಪುರಾಣದ ಪ್ರೋತ್ಸ ಮುಖಾಂತರವಾಗಿ ಊರಿಗೆ ನಾಡಿಗೆ ಸಮಸ್ಯೆ ನಾಡಿಗೆ ಸುಭಿಕ್ಷವಾಗಿದೆ, ಒಳ್ಳೆಯದಾಗಿ ಮಳೆ ಬೆಳೆ ಚೆನ್ನಾಗಿದೆ. ಯಾರು ಮಕ್ಕಳಾಗಿ ಸಂಪತ್ತಾಗಿ ಎಲ್ಲಾ ಸಂಪತ್ತು ಕೊಟ್ಟು ಕಾಪಾಡಿ ಮತ್ತೊಮ್ಮೆ ಶುಭದ ಹಾರೈಸಿ ನಮ್ಮ